ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ನಹುಷನ ಇಂದ್ರ ಪದವಿಯ ಪ್ರಾಪ್ತಿ, ಅವನು ಇಂದ್ರಾಣಿಯಲ್ಲಿ ಆಸಕ್ತನಾಗೋದು, ಮತ್ತೆ ಇಂದ್ರಾಣಿ ಅವಧಿಯನ್ನ ಕೇಳಿ ಅಶ್ವಮೇಧ ಯಜ್ಞದ ಮೂಲಕ ಇಂದ್ರನನ್ನ ಶುದ್ಧಿ ಮಾಡೋದು. ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ ಇವತ್ತು. ರಾಜ ಶಲ್ಯನು ಹೇಳ್ತಾನೆ, ಯುಧಿಷ್ಠಿರನೇ, ಆಗ ಎಲ್ಲ ದೇವತೆಗಳು ಮತ್ತು ಋಷಿಗಳು ಹೇಳ್ತಾರೆ, ಈ ಸಮಯದಲ್ಲಿ ರಾಜ ನಹುಷ ಬಹಳ ಪ್ರತಾಪಿಯಾಗಿದ್ದಾನೆ, ಅವನನ್ನೇ ದೇವತೆಗಳ ರಾಜ ಪದವಿಯ ಮೇಲೆ ಅಭಿಷಕ್ತನನ್ನಾಗಿ ಮಾಡೋಣ. ಅವನು ಬಹಳ ತೇಜಸ್ವಿ, ಯಶಸ್ವಿ ಮತ್ತು ಧಾರ್ಮಿಕನೂ ಕೂಡ ಆಗಿದ್ದಾನೆ. ಈ ರೀತಿ ಎಲ್ಲ ಅವರು ಸಲಹೆಯನ್ನು ಕೊಟ್ಟು ಅವರೆಲ್ಲ ಏನು ಮಾಡಿದ್ರು, ನಹುಷನ ಹತ್ರ ಹೋಗಿ ಹೇಳ್ತಾರೆ, ನೀವು ನಮ್ಮ ರಾಜರಾಗಿರಿ ಅಂತಂದ್ಬಿಟ್ಟು. ಅಂದರೆ ಈಗ ಇಂದ್ರ ಇಲ್ವಲ್ಲ, ಅವನ ಒಳ್ಳೆ ಒಂದು ತೇಜಸ್ಸು, ಗುಣ, ಧಾರ್ಮಿಕನಾಗಿರೋದು, ಯಶಸ್ಸಿರೋದು ಅದನ್ನೆಲ್ಲ ನೋಡಿ ಈಗ ದೇವತೆಗಳಂತೂ ಈ ರಾಜ್ಯದ ಹೊಣೆಯನ್ನು ಹೊರೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ಯಾರನ್ನಾದರೂ ಒಬ್ಬರನ್ನ ನೇಮಿಸ್ಬೇಕು ಅಂತಂದ್ಬಿಟ್ಟು ಈ ರಾಜನ ಹತ್ರ ಹೋಗಿ ಹೇಳ್ತಾರೆ, ನೀವು ನಮಗೆ ರಾಜನಾಗಿ ಅಂತಂದ್ಬಿಟ್ಟು ನಹುಷನನ್ನು ಕೇಳ್ಕೊಂಡಾಗ ಅವನು ಹೇಳ್ತಾನೆ, ನಾನು ಬಹಳ ದುರ್ಬಲನಾಗಿದ್ದೀನಿ, ನಿಮ್ಮನ್ನು ರಕ್ಷಣೆ ಮಾಡೋದಕ್ಕೆ ಬೇಕಾಗಿರುವಷ್ಟು ಯೋಗ್ಯತೆ ಅಥವಾ ಅಷ್ಟು ಶಕ್ತಿ ನನ್ನಲ್ಲಿ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾನೆ. ಆಗ ಋಷಿಗಳು ಮತ್ತು ದೇವತೆಗಳು ಹೇಳ್ತಾರೆ, ರಾಜನೇ, ದೇವತೆಗಳು, ದಾನವರು, ಯಕ್ಷರು, ಋಷಿಗಳು, ರಾಕ್ಷಸರು, ಪಿತೃಗಣರು, ಗಂಧರ್ವರು ಮತ್ತು ಭೂತಗಳು ಇವರೆಲ್ಲರೂ ಕೂಡ ನಿಮ್ಮ ದೃಷ್ಟಿಯ ಮುಂದೆ ನಿಂತಿರ್ತಾರೆ. ನೀವು ಇವರನ್ನು ನೋಡೋದ್ರಿಂದ ಇವರ ತೇಜಸ್ಸನ್ನು ಪಡ್ಕೊಂಡು ನೀವು ಶಕ್ತಿವಂತರಾಗಿಬಿಡ್ತೀರಾ. ನೀವು ಧರ್ಮವನ್ನು ಮುಂದಿಟ್ಕೊಂಡು ಸಂಪೂರ್ಣ ಲೋಕಗಳ ಸ್ವಾಮಿಯಾಗಿಬಿಡಿ, ಮತ್ತು ಸ್ವರ್ಗಲೋಕದಲ್ಲಿ ಇದ್ಕೊಂಡು ಮಹರ್ಷಿಗಳು ಮತ್ತು ದೇವತೆಗಳ ರಕ್ಷಣೆಯನ್ನು ಮಾಡಿ ಅಂತಂದ್ಬಿಟ್ಟು ಹೇಳ್ತಾರೆ. ಅಂದರೆ ನಿಮಗೆ ಬೇಕಾಗಿರುವಂತಹ ಶಕ್ತಿಯನ್ನೆಲ್ಲ ದೇವತೆಗಳು, ಋಷಿಗಳು ಕೊಡ್ತಾರೆ. ಅದನ್ನು ತಗೊಂಡು ನೀವು ರಾಜ್ಯಭಾರವನ್ನು ಮತ್ತು ಆ ಲೋಕವನ್ನು ನೋಡಿಕೊಂಡು ದೇವತೆಗಳು ಮತ್ತು ಮಹರ್ಷಿಗಳ ರಕ್ಷಣೆಯನ್ನು ಮಾಡಿ ಅಂತಂದ್ಬಿಟ್ಟು ಅವನಲ್ಲಿದ್ದಂಥ ಒಂದು ಒಳ್ಳೆ ಗುಣ, ಧಾರ್ಮಿಕ ಗುಣವನ್ನು ನೋಡಿ ಅವರು ಅವನನ್ನು ಸೆಲೆಕ್ಟ್ ಮಾಡಿ ಈ ರೀತಿ ಹೇಳ್ತಾರೆ. ಈ ರೀತಿ ಹೇಳಿ ಅವರು ಸ್ವರ್ಗಲೋಕದಲ್ಲಿ ನಹುಷನ ರಾಜ್ಯಾಭಿಷೇಕವನ್ನು ಮಾಡೇ ಬಿಡ್ತಾರೆ. ಈ ರೀತಿ ಅವನು ಸಂಪೂರ್ಣ ಲೋಕಗಳಿಗೂ ಕೂಡ ಸ್ವಾಮಿಯಾಗ್ತಾನೆ. ಆದರೆ ಈ ಒಂದು ದುರ್ಲಭವಾದಂತಹ ಮತ್ತೆ ಸ್ವರ್ಗ ರಾಜ್ಯವನ್ನ ಪಡೆದು ನೋಡಿ, ತುಂಬಾನೇ ರೇರ್ ಆಗಿ ಯಾರಿಗೂ ಸಿಗಲ್ಲ ಅಂತ ಒಂದು ಆಪರ್ಚುನಿಟಿ ಇವನಿಗೆ ಸಿಕ್ಕಿದೆ. ಆದರೆ ಇವನಿಗೆ ಆ ರಾಜ್ಯವನ್ನು ಪಡೆದು, ಮೊದಲು ಅವನು ಯಾವ ರೀತಿ ಇದ್ದ, ನಿರಂತರವಾಗಿ ಧರ್ಮಪರಾಯಣನಾಗಿದ್ರೂ ಕೂಡ ಅವನು ಭೋಗಿ ಆಗೋದಾ? ಅಂದರೆ ಅವನಿಗೆ ಆ ರಾಜ್ಯ ಸಿಕ್ಕಿದ ತಕ್ಷಣ ಅವನಿಗೆ ತಲೆ ತಿರುಗುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಆಗಿದೆ. ಅವನೇನು ಮಾಡ್ದ, ಈಗ ಸಮಸ್ತ ದೇವೋದ್ಯಾನಗಳಲ್ಲಿ, ದೇವತೆಗಳ ಉದ್ಯಾನವನಗಳು, ಪಾರ್ಕ್ಗಳಿತ್ತಲ್ಲ, ಅಲ್ಲಿ ನಂದನವನಗಳು, ಅಲ್ಲಿ ಮತ್ತು ಕೈಲಾಸ ಮತ್ತು ಹಿಮಾಲಯ, ಈ ರೀತಿ ಎಲ್ಲ ಪರ್ವತಗಳ ಶಿಖರಗಳ ಮೇಲೆ ನಾನಾ ರೀತಿಯ ಕ್ರೀಡೆಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ. ಇದರಿಂದ ಏನಾಯಿತು, ಅವನ ಮನಸ್ಸು ದೂಷಿತವಾಯಿತು. ನೋಡಿ, ಯಾವಾಗಲೂ ನಾವು ಆಧ್ಯಾತ್ಮಿಕದಲ್ಲಿ ಇರಬೇಕು, ಒಳ್ಳೆ ಗುಣಗಳು ನಮ್ಮಲ್ಲಿ ಇರಬೇಕು ಅಂತಂದರೆ ಅದೇ ಕೆಲಸಗಳನ್ನು ನಾವು ಮಾಡ್ತಾ ಇರಬೇಕು. ಎಲ್ಲಿ ಭೋಗಿಗಳಿರ್ತಾರೋ ಅವರ ಸಂಘ ಮಾಡೋದು, ಅವ್ರ ಜೊತೆ ಇದ್ದಾಗ ಅವ್ರ ಬುದ್ಧಿನೇ ನಮಗೂ ಬಂದ್ಬಿಡುತ್ತೆ, ಮತ್ತೆ ನಾವು ಅದೇ ಕೆಲಸಗಳನ್ನು ಮಾಡೋದಕ್ಕೆ ಶುರು ಮಾಡ್ತೀವಿ. ಅದಕ್ಕೆ ನೋಡಿ, ನಾವು ಫ್ರೆಂಡ್ಶಿಪ್ ಮಾಡಬೇಕಾದ್ರೂ, ನಾವು ಇರುವಂಥ ಜಾಗ, ನಾವು ಹೋಗುವಂಥ ಜಾಗ ಎಲ್ಲವೂ ಕೂಡ, ಈಗ ನಾನು ಸತ್ವಗುಣಿಯಾಗಿರಬೇಕು ಅಂತಂದರೆ ನಾನು ಮಾಡುವಂಥ ಕೆಲಸ, ನಾನು ಆಯ್ಕೆ ಮಾಡುವಂಥ ಸ್ನೇಹಿತರಾಗಿರ್ಬೋದು, ಜನರಾಗಿರ್ಬೋದು, ಆ ಜಾಗ ಆಗಿರ್ಬೋದು, ಎಲ್ಲ ಸಾತ್ವಿಕದಿಂದ ತುಂಬಿರುವಂಥದ್ದು ಆಗಿರಬೇಕು. ಅದೇ ನಾನು ರಾಜಸಿಕದ್ದನ್ನು ಆರಿಸ್ಕೊಂಡಾಗ ನನ್ನಲ್ಲೀಗ ಆ ಸಾತ್ವಿಕ ಗುಣ ಇದ್ದರೂ ಕೂಡ ನಾನು ಅಲ್ಲಿದ್ದಾಗ ಅವರ ಸಹವಾಸ ಮಾಡಿದಾಗ ನನಗೂ ಕೂಡ ಅದೇ ಗುಣ ಬರ್ತಾ ಹೋಗುತ್ತೆ. ಆಯಿತಾ? ನಾವು ಚೇಂಜ್ ಆಗುವಂಥ ಒಂದು ಆಪರ್ಚುನಿಟಿ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರನೇ ನಾವು ಅಂಥವರ ಸಹವಾಸ, ಅಂಥ ಸ್ಥಳಗಳಲ್ಲೇ ಇರಬೇಕು ಜಾಸ್ತಿ. ಇಲ್ಲಿ ನೋಡಿ, ಅವನು ಧರ್ಮಪರಾಯಣನಾಗಿದ್ದರೂ ಕೂಡ ಆ ಉದ್ಯಾನವನಗಳು, ನಂದನವನ, ಅಲ್ಲಿ ಇಲ್ಲಿ ತಿರುಗಾಡಿ ಏನಾಯಿತು, ಅವನ ಮನಸ್ಸು ಕೂಡ ದೂಷಿತವಾಗೋಯಿತು. ಒಂದು ದಿನ ಅವನು ಕ್ರೀಡೆ ಆಡ್ತಾ ಇರಬೇಕಾದ್ರೆ ಅವನ ದೃಷ್ಟಿ ದೇವರಾಜನ ಹೆಂಡತಿ ಸಾಧ್ವಿ ಇಂದ್ರಾಣಿಯ ಮೇಲೆ ಬೀಳುತ್ತೆ. ಅವಳನ್ನು ನೋಡಿದ ತಕ್ಷಣ ಆ ದುಷ್ಟ ಏನು ಮಾಡ್ತಾನೆ, ತನ್ನ ಸಭಾಸದರಿಗೆ ಹೇಳ್ತಾನೆ, ನಾನು ದೇವತೆಗಳ ರಾಜ ಅಲ್ವಾ, ಮತ್ತು ಇಡೀ ಲೋಕಗಳ ಸ್ವಾಮಿ,
ಹಾಗಿದ್ಮೇಲೆ ಆ ಇಂದ್ರನ ಮಹಿಷಿ ದೇವಿ ಇಂದ್ರಾಣಿ ಇದ್ದಾಳಲ್ಲ, ಅವಳು ನನ್ನ ಸೇವೆಗೆ ಯಾಕೆ ಬರ್ತಾ ಇಲ್ಲ? ಈ ದಿನ ತಕ್ಷಣವೇ ಶಚಿ ನನ್ನ ಅರಮನೆಗೆ ಬರಬೇಕು ಅಂತಂದ್ಬಿಟ್ಟು ಒಂದು ಆರ್ಡರ್ ಮಾಡ್ತಾನೆ. ಈಗ ನಾನು 3 ಲೋಕಕ್ಕೂ ಒಡೆಯ ಅಂತಂದಮೇಲೆ ಇಂದ್ರನ ರಾಣಿಯಾದಂತಹ ಶಚಿ ಇದ್ದಾಳಲ್ಲ, ಅವಳು ಇವಾಗ ನನ್ನ ಸೇವೆಯಲ್ಲಿ ಇರ್ಬೇಕು ತಾನೆ ಅಂತಂದ್ಬಿಟ್ಟು ಅವನು ಹೇಳ್ತಾನೆ. ನಹುಷನ ಮಾತನ್ನು ಕೇಳಿ ಇಂದ್ರಾಣಿ ಚಿತ್ತಕ್ಕೆ ದೊಡ್ಡ ಏಟಾಗುತ್ತೆ. ಇವನೇನಪ್ಪ ನನ್ನ ಮೇಲೆ ಕಣ್ಣು ಹಾಕಿದ್ನಲ್ಲ ಅಂತಂದ್ಬಿಟ್ಟು ಅವಳೇನು ಮಾಡ್ತಾಳೆ, ಬೃಹಸ್ಪತಿಗೆ ಅಂತಂದರೆ ಅವರು ದೇವಗುರುಗಳು, ಅವರ ಹತ್ರ ಹೋಗಿ ಹೇಳ್ತಾಳೆ, ಬ್ರಾಹ್ಮಣರೇ, ನಾನು ನಿಮ್ಮ ಶರಣಾಗತಿಯಲ್ಲಿದ್ದೀನಿ. ನೀವು ನಹುಷನಿಂದ ನನ್ನನ್ನು ರಕ್ಷಣೆ ಮಾಡಬೇಕು. ನೀವು ನನಗೆ ಬೇಕಾದಷ್ಟು ಸಾರಿ ಅಖಂಡ ಸೌಭಾಗ್ಯವತಿ ಅಂದರೆ ಒಬ್ಬನ ಹೆಂಡತಿ ಮತ್ತು ಪತಿವ್ರತೆಯಾಗಿರಬೇಕು ಅನ್ನುವಂಥ ವಚನವನ್ನು ಕೊಟ್ಟಿದ್ದೀರಾ. ಅದಕ್ಕೋಸ್ಕರ ನೀವು ನಿಮ್ಮ ವಾಣಿಯನ್ನು ಸತ್ಯಗೊಳಿಸಿ. ಈಗ ಅವನು ನನ್ನ ಮೇಲೆ ಕಣ್ಣು ಹಾಕಿದ್ದಾನೆ ಅಂತಂದರೆ ಅವನ ಅಧಿಕಾರ ಇದೆಯಲ್ವಾ, ಸೊ ಅವನು ನನ್ನನ್ನು ಬಿಡೋದಿಲ್ಲ. ಆದರೆ ನೀವು ಕೊಟ್ಟಿರುವಂಥ ಆಶೀರ್ವಾದವನ್ನು ಈಗ ಆಗೋ ಹಾಗೆ ನೀವು ಮಾಡಬೇಕು. ನಾನು ಪತಿವ್ರತೆಯಾಗೇ ಇರಬೇಕು. ಆ ರೀತಿ ನೀವು ನನಗೆ ಸಹಾಯ ಮಾಡಿ ಅಂತಂದ್ಬಿಟ್ಟು ಹೇಳ್ತಾಳೆ. ಆಗ ಬೃಹಸ್ಪತಿಗಳು ಭಯದಿಂದ ವ್ಯಾಕುಲಳಾಗಿರುವಂಥ ಇಂದ್ರಾಣಿಗೆ ಹೇಳ್ತಾರೆ, ದೇವಿ, ನಾನು ಏನು ಹೇಳ್ತೀನೋ ಅದು ಖಂಡಿತವಾಗ್ಲೂ ಕೂಡ ನಿಜವಾಗುತ್ತೆ. ನೀನು ನಹುಷನನ್ನು ನೋಡಿ ಹೆದರ್ಕೋಬೇಡ. ನಾನು ನಿಜವನ್ನೇ ಹೇಳ್ತಾ ಇದ್ದೀನಿ. ನಿನ್ನನ್ನು ನಾನು ಬೇಗ ಇಂದ್ರನ ಜೊತೆ ಸೇರಿಸ್ತೀನಿ ಅಂತಂದ್ಬಿಟ್ಟು ಅವರು ಅವಳಿಗೆ ಒಂದು ಭರವಸೆಯನ್ನು ಕೊಡ್ತಾರೆ, ಧೈರ್ಯವನ್ನು ಹೇಳ್ತಾರೆ. ಆಗ ಅವಳಿಗೆ ಒಂಥರ ಸಮಾಧಾನ ಆಗುತ್ತೆ. ಮುಂದುವರೆದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.